ಪ್ರಸ್ತುತ ನ್ಯೂಸ್ ಅಂಡ್ ವ್ಯೂಸ್ಗೆ ಸ್ವಾಗತ. ನಾನು ಬಶೀರ್ ರೆಡ್ಡಿನಡ್ಕ. ಹಗಲು ಕಂಡ ಬಾವಿಗೆ ರಾತ್ರಿ ಬೀಳ್ತಾರೆ ಅಂತಾರಲ್ಲ, ಆದರೆ ರಾತ್ರಿ ಕಂಡ ಬಾವಿಗೆ ಹಗಲಲ್ಲೇ ಬೀಳೋಕೆ ಹೊರಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಅನುಭವದಿಂದ ಪಾಠ ಕಲಿಯಬೇಕು ಅಂತ ದೊಡ್ಡವರು ಹೇಳ್ತಾರೆ, ಆದರೆ ಕುಮಾರಸ್ವಾಮಿ ಅವರು ಅನುಭವದಿಂದ ಪಾಠ ಕಲಿತಂತೆ ಕಾಣ್ತಾ ಇಲ್ಲ. ಚುನಾವಣೆ ಸೋಲಿನಿಂದ ಡಿಸ್ಟರ್ಬ್ ಆಗಿರುವ ಕುಮಾರಸ್ವಾಮಿ ಅವರು ಬಂಡತನ ತೋರಿಸ್ತಾ ಬಿಜೆಪಿ ಜೊತೆಗೆ ಹೋಗುವ ಮನಸ್ಸು ಮಾಡಿದ್ದು ಕರ್ನಾಟಕದಿಂದ ಪ್ರಾದೇಶಿಕ ಪಕ್ಷವೊಂದು ಅವನತಿ ಹೊಂದುವುದರ ಸಂಕೇತವಾಗಿ ಗೋಚರವಾಗ್ತಾ ಇದೆ. ಯಾವ ಬಿಜೆಪಿ ಜೊತೆ ಸೇರಿದ್ದಕ್ಕೆ ಕರ್ನಾಟಕದಲ್ಲಿ ಜೆಡಿಎಸ್ ಪಕ್ಷ ತನ್ನ ಶಕ್ತಿಯನ್ನ ಕಳೆದುಕೊಂಡಿತೋ, ಅದೇ ಬಿಜೆಪಿ ಜೊತೆ ಮತ್ತೊಮ್ಮೆ ಕೈ ಜೋಡಿಸಲು ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಕರ್ನಾಟಕದಲ್ಲಿ ಸೋತು ಹೋಗಿರುವ ಬಿಜೆಪಿ ಮತ್ತು ಜೆಡಿಎಸ್ ಈಗ ಸ್ನೇಹದ ತುಡಿತದಲ್ಲಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಮೈತ್ರಿ ವಿಚಾರ ಅಧಿಕೃತವಾಗಿ ಘೋಷಣೆಯಾಗುವ ಸಾಧ್ಯತೆಯೂ ಇದೆ. ಅಲ್ಲಿಗೆ ಕುಮಾರಸ್ವಾಮಿ ಅವರು ಅನುಭವದಿಂದ ಪಾಠ ಕಲಿಯದೆ ರಾತ್ರಿ ಕಂಡ ಬಾವಿಗೆ ಹಗಲಿನಲ್ಲೇ ಬೀಳೋಕೆ ಹೊರಟಿರೋದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಈ ದೇಶದ ರಾಜಕಾರಣವನ್ನ ಬಲ್ಲ ಎಲ್ರಿಗೂ ಗೊತ್ತಿದೆ, ಬಿಜೆಪಿ ಅಂದ್ರೆ ರಾಜಕಾರಣದ ಭಸ್ಮಾಸುರ ಅಂತ. ಇದು ಕುಮಾರಸ್ವಾಮಿ ಅವರಿಗೂ ಗೊತ್ತಿದೆ. ಯಾಕಂದ್ರೆ ಭಾರತದಲ್ಲಿ ಯಾವೆಲ್ಲ ಪ್ರಾದೇಶಿಕ ಪಕ್ಷಗಳ ಜೊತೆ ಬಿಜೆಪಿ ಮೈತ್ರಿ ಮಾಡಿತ್ತೋ ಆ ಎಲ್ಲ ಪಕ್ಷಗಳನ್ನ ಬಿಜೆಪಿ ಆಪೋಷಣ ತೆಗೆದುಕೊಂಡು ಬಿಟ್ಟಿದೆ. ಹಲವು ಪ್ರಾದೇಶಿಕ ಪಕ್ಷಗಳನ್ನ ಬಿಜೆಪಿ ಮೆಲ್ಲನೆ ನುಂಗಿ ನೀರು ಕುಡಿದಿರೋದಕ್ಕೆ ಇತಿಹಾಸವೇ ಸಾಕ್ಷಿ ಇದೆ. ಜನತಾದಳ, ಶಿವಸೇನೆ, ಜೆಡಿಯು, ಬಿಎಸ್ಪಿ, ಟಿಡಿಪಿ, ಶಿರೋಮಣಿ ಅಕಾಲಿ ದಳ ಸೇರಿದಂತೆ ಯಾವೆಲ್ಲ ಪಕ್ಷಗಳು ಬಿಜೆಪಿ ಜೊತೆ ಸೇರಿತ್ತೋ ಆ ಯಾವ ಪಕ್ಷವು ನಂತರದಲ್ಲಿ ಮೇಲೇಳಲೇ ಇಲ್ಲ. ಯಾಕೆಂದ್ರೆ ಅವರೆಲ್ಲರನ್ನೂ ಅದುಮಿಟ್ಟು ಬಿಜೆಪಿ ಮೇಲೇರಿದೆ. ಮಿತ್ರ ಪಕ್ಷಗಳ ತಲೆ ಮೇಲೆ ಕಾಲಿಟ್ಟು ಅದನ್ನೇ ಮೆಟ್ಟಿಲಾಗಿಸಿ ಮೇಲೇರಿರೋ ಬಿಜೆಪಿ ನಂತರ ಆ ಪ್ರಾದೇಶಿಕ ಪಕ್ಷಗಳನ್ನ ಬಲಿ ತೆಗೆದುಕೊಂಡು ಬಿಟ್ಟಿದೆ. ಮೊದಲಿಗೆ ಜನತಾ ದಳದ ಜೊತೆ ಸೇರಿ ಜನತಾ ದಳವನ್ನ ಹೊಡೆದು ಹಾಕಿದ್ರು. ನಂತರದಲ್ಲಿ ಬಿಎಸ್ಪಿ ಪಕ್ಷವನ್ನ ಮುಳುಗಿಸಿದ್ರು. ಜೆಡಿಯು ಪಕ್ಷವನ್ನ ಲಗಾಡಿ ತೆಗೆದ್ರು. ಶಿವಸೇನೆಯ ಕತ್ತು ಹೊಯ್ಸಿದ್ರು. ಟಿಡಿಪಿಯನ್ನು ಬಲಿ ಹಾಕಿದ್ರು. ಹೀಗೆ ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷಗಳು ಬಲಿಷ್ಠವಾಗಿದ್ದವೋ ಅಲ್ಲೆಲ್ಲ ಆ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡಿದ್ದ ಬಿಜೆಪಿ ಬಳಿಕ ಮಿತ್ರ ಪಕ್ಷಗಳನ್ನೇ ಆಪೋಷಣ ತೆಗೆದುಕೊಂಡಿದೆ. ಮೈತ್ರಿಯ ಹೆಸರಲ್ಲಿ ಬಿಜೆಪಿ ಯಾರನ್ನು ಹತ್ತಿರ ಮಾಡಿಕೊಂಡಿತ್ತೋ ಅಥವಾ ಯಾರು ರಾಜಕೀಯ ಲಾಭದಾಸೆಯಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ರೋ ಅವರೆಲ್ಲರೂ ತಮ್ಮ ಬಲವನ್ನ ಕಳೆದುಕೊಂಡು ಬಿದ್ದಿದ್ದಾರೆ. ಮಹಾರಾಷ್ಟ್ರದ ಶಿವಸೇನೆ ಮತ್ತು ಠಾಕ್ರೆ ಕುಟುಂಬದ ಪರಿಸ್ಥಿತಿ ಇವತ್ತು ಏನಾಗಿದೆ ನೋಡಿ. ಉತ್ತರ ಪ್ರದೇಶದ ಬಿಎಸ್ಪಿ ಮತ್ತು ಮಾಯಾವತಿಯರ ಅವಸ್ಥೆ ಏನಾಗಿದೆ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಬಿಹಾರದಲ್ಲಿ ಜೆಡಿಯು ಜೊತೆ ಸೇರಿ ಆ ಪಕ್ಷವನ್ನೇ ವೀಕ್ ಮಾಡ್ತಾ ಬಂದ್ರು. ದೊಡ್ಡ ಪಕ್ಷವಾಗಿದ್ದ ಜೆಡಿಯು ನಂತರದಲ್ಲಿ ಬಿಜೆಪಿ ಮುಂದೆ ಸಣ್ಣ ಪಕ್ಷವಾಯಿತು. ಅಷ್ಟರಲ್ಲಿ ಎಚ್ಚೆತ್ತುಕೊಂಡ ನಿತೀಶ್ ಕುಮಾರ್ ಬಿಜೆಪಿ ಮೈತ್ರಿಯಿಂದ ಹೊರಬಂದಿದ್ದಕ್ಕೆ ಇವತ್ತು ಅವರು ಉಸಿರಾಡ್ತಾ ಇದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲೂ ಅಷ್ಟೇ, ಬಿಜೆಪಿಗೆ ಶಿವಸೇನೆ ಹಿರಿಯಣ್ಣ ಆಗಿತ್ತು. ಠಾಕ್ರೆ ಮುಂದೆ ಮಂಡಿಯೂರಿ ಮೈತ್ರಿ ಮಾಡಿಕೊಂಡಿದ್ದ ಬಿಜೆಪಿ ನಂತರದಲ್ಲಿ ಶಿವಸೇನೆಯನ್ನೇ ನುಂಗಿ ಹಾಕ್ತು. ಅಣ್ಣನನ್ನ ಲೇ ತಮ್ಮ ಅಂತ ಕರೆಯೋಕೆ ಶುರು ಮಾಡಿತು. ಬಿಜೆಪಿ ತಮ್ಮ ಮೇಲೆ ಸವಾರಿ ಮಾಡೋದನ್ನ ವಿರೋಧಿಸಿದ ಉದ್ಧವ್ ಠಾಕ್ರೆ ಬಿಜೆಪಿ ವಿರುದ್ಧ ತಿರುಗಿ ಬಿದ್ರು. ಅಷ್ಟರಲ್ಲಿ ಬಿಜೆಪಿ ತನ್ನೆಲ್ಲ ಬಲ ಮತ್ತು ವಕ್ರ ಬುದ್ಧಿಯನ್ನ ಪ್ರಯೋಗಿಸಿ ಶಿವಸೇನೆ ಪಕ್ಷವನ್ನ ಇಬ್ಬಾಗ ಮಾಡಿ ಹಾಕಿತ್ತು. ಕೆಲವು ಕಡೆ ಬಿಜೆಪಿ ತನ್ನ ಮಿತ್ರರನ್ನ ಆಪೋಷಣಕ್ಕೆ ತೆಗೆದುಕೊಂಡ್ರೆ, ಒಂದಷ್ಟು ಕಡೆಗಳಲ್ಲಿ ಬಿಜೆಪಿಯನ್ನ ಜೊತೆ ಸೇರಿಸಿದ್ದಕ್ಕೆ ಪ್ರಾದೇಶಿಕ ಪಕ್ಷಗಳು ಸಹ ಬಲ ಕಳೆದುಕೊಂಡು ಬಿಟ್ಟಿದೆ. ನೀವು ಆಂಧ್ರ ಪ್ರದೇಶದ ಕಥೆ ನೋಡಿ. ಅಲ್ಲಿ ಬಿಜೆಪಿಯನ್ನ ಹತ್ತಿರ ಬಿಟ್ಟುಕೊಂಡಿದ್ದ ಟಿಡಿಪಿಯ ಚಂದ್ರಬಾಬು ನಾಯ್ಡು ಇವತ್ತು ಅಸ್ತಿತ್ವಕ್ಕಾಗಿ ಪರದಾಡ್ತಾ ಇದ್ದಾರೆ. ಪಂಜಾಬ್ನಲ್ಲಿ ಬಿಜೆಪಿಯನ್ನ ಜೊತೆಯಲ್ಲಿ ಇರಿಸಿಕೊಂಡಿದ್ದ ಶಿರೋಮಣಿ ಅಕಾಲಿ ದಳ ಈಗ ಐಸಿಯುನಲ್ಲಿದೆ. ತಮಿಳುನಾಡಿನಲ್ಲಿ ಬಿಜೆಪಿ ಜೊತೆ ಸೇರಿದ್ದ ಅಣ್ಣಾ ಡಿಎಂಕೆ ಪಕ್ಷ ಕೂಡ ಈಗ ತೆವಲುವ ಪರಿಸ್ಥಿತಿಗೆ ಬಂದಿದೆ. ಇನ್ನು ಬಿಜೆಪಿ ಜೊತೆ ಸೇರಿದ್ದಾಗ ಡಿಎಂಕೆಯು ಪೆಟ್ಟು ತಿಂದಿತ್ತು, ಟಿಎಂಸಿಗೂ ಹೊಡೆತ ಸಿಕ್ಕಿತ್ತು. ಕಾಶ್ಮೀರದ ಎನ್ಸಿ ಮತ್ತು ಪಿಡಿಪಿ ಪಕ್ಷದ ಅವಸ್ಥೆಯು ಇದೇ ಥರ ಇದೆ. ಇನ್ನು ಬಿಜೆಪಿಯಿಂದ ಹೊರಬಂದಿದ್ದಕ್ಕೆ ಮಮತಾ ಬ್ಯಾನರ್ಜಿ ರಾಜಕೀಯವಾಗಿ ಬದುಕಿಕೊಂಡಿದ್ದಾರೆ. ಬಿಜೆಪಿ ಜೊತೆ ಯಾವತ್ತೂ ಕೈ ಜೋಡಿಸದ ಲಾಲು ಅವರ ಆರ್ಜೆಡಿ ಈಗಲೂ ಬಿಹಾರದಲ್ಲಿ ಬಲಿಷ್ಠವಾಗಿದೆ. ಬಿಜೆಪಿ ವಿರುದ್ಧ ಹೋರಾಡ್ತಾ ಇರುವ ಅಖಿಲೇಶ್ ಯಾದವ್ ಕೂಡ ಅಸ್ತಿತ್ವ ಉಳಿಸಿಕೊಂಡಿದ್ದಾರೆ. ಎಲ್ಲ ಸತ್ಯ ಗೊತ್ತಿದ್ದರೂ ಬಿಜೆಪಿ ಜೊತೆ ಮಿಲನಕ್ಕೆ ಹೊರಟಿರುವ ಕುಮಾರಸ್ವಾಮಿ ಅವರನ್ನ ಏನನ್ನ ಬೇಕೋ ಗೊತ್ತಾಗ್ತಾ ಇಲ್ಲ. ಭಂಡ ಅಂತ ಹೇಳಬೇಕು ಅಥವಾ ಮೂರ್ಖ ಅನ್ನಬೇಕು ಗೊತ್ತಾಗ್ತಾ ಇಲ್ಲ. ಸದ್ಯ ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಅಂಗಡಿಗಳೆಲ್ಲ ಬಂದ್ ಆಗಿದೆ. ತಮಿಳುನಾಡಿನಲ್ಲಿ, ಕೇರಳದಲ್ಲಿ, ಆಂಧ್ರದಲ್ಲಿ ಬಿಜೆಪಿಗೆ ಬಲವೇ ಇಲ್ಲ.
ತೆಲಂಗಾಣದಲ್ಲಿ ಏನಿದ್ರು 3ನೇ ಸ್ಥಾನ. ಕರ್ನಾಟಕದಲ್ಲೂ ಬಿಜೆಪಿ ಆಟಕ್ಕೆ ತೆರೆ ಬಿದ್ದಿದೆ. ಅಲ್ಲದೆ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಮೈತ್ರಿ ಪಕ್ಷಗಳ ಅಭಾವ ಕೂಡ ಇದೆ. ತಮಿಳುನಾಡಿನಲ್ಲಿ ಸೋತ ಬಳಿಕ ಅಣ್ಣಾಡಿಎಂಕೆ ಬಿಜೆಪಿಯನ್ನ ಅಷ್ಟು ನೆಚ್ಚಿಕೊಂಡಿಲ್ಲ. ಆಂಧ್ರದಲ್ಲಿ ಜಗನ್ ಕೂಡ ದೂರ ಇದ್ದಾರೆ. ತೆಲಂಗಾಣದಲ್ಲಿ ಕೆಸಿಆರ್ ಬಿಜೆಪಿ ವಿರುದ್ಧ ಸಿಟ್ಟಲ್ಲಿದ್ದಾರೆ. ಕೇರಳದಲ್ಲಿ ಬಿಜೆಪಿಗೆ ಜೊತೆ ಸೇರಲು ಯಾವ ಗೆಳೆಯರೂ ಇಲ್ಲ. ಇರೋದೊಂದು ಕರ್ನಾಟಕ. ಇಲ್ಲಿ ಕುಮಾರಸ್ವಾಮಿ ಅವರು ಬಿಜೆಪಿಯ ಹಳೆಯ ಸ್ನೇಹಿತ ಆಗಿರುವ ಕಾರಣಕ್ಕೆ ಮತ್ತೊಮ್ಮೆ ಸ್ನೇಹಕ್ಕೆ ಕೈ ಚಾಚಿದೆ. ಯಾಕೆಂದ್ರೆ ದಕ್ಷಿಣದಲ್ಲಿ ಇನ್ಮೇಲೆ ಬಿಜೆಪಿ ಆಟ ನಡೀಬೇಕಂದ್ರೆ ಅದಕ್ಕೆ ಜೊತೆಗಾರರು ಬೇಕೇ ಬೇಕು. ಇಲ್ಲಾಂದ್ರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಬಾವುಟ ಹಾರಿಸಲು ಸಾಧ್ಯವೇ ಇಲ್ಲ ಅನ್ನೋದು ಅಂತ ಬಿಜೆಪಿಗೆ ಅರಿವಾಗಿದೆ. ಅದಕ್ಕಾಗಿ ಅವರು ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಜೊತೆ ದೋಸ್ತಿಗೆ ಮುಂದಾಗಿದ್ದಾರೆ. ಬಿಜೆಪಿಗೆ ಇಡೀ ಭಾರತವನ್ನ ವಶಪಡಿಸಿಕೊಳ್ಳುವ ಹಂಬಲ ಇದೆ. ಅವರ ಈ ಹಂಬಲಕ್ಕೆ ನಿಜಕ್ಕೂ ಅಡ್ಡಿಯಾಗಿರುವುದು ಕಾಂಗ್ರೆಸ್ ಪಕ್ಷವಲ್ಲ. ಬಿಜೆಪಿಯ ಕನಸಿಗೆ ನಿಜವಾದ ಅಡ್ಡಿ ಆತಂಕಗಳಿರೋದು ಪ್ರಾದೇಶಿಕ ಪಕ್ಷಗಳಿಂದ. ಬಿಜೆಪಿ ಎಷ್ಟೇ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಬೊಬ್ಬ ಹಿಡಿದ್ರು ಅವರ ನಿಜವಾದ ಉದ್ದೇಶ ಇರೋದು ಪ್ರಾದೇಶಿಕ ಪಕ್ಷ ಮುಕ್ತ ಭಾರತವೇ ಆಗಿದೆ. ಉತ್ತರ ಪ್ರದೇಶದಲ್ಲಿ ಎಸ್ಪಿ, ಭಾರತದಲ್ಲಿ ಆರ್ಜೆಡಿ, ಬಂಗಾಳದಲ್ಲಿ ಟಿಎಂಸಿ, ತಮಿಳುನಾಡಿನಲ್ಲಿ ಡಿಎಂಕೆ, ತೆಲಂಗಾಣದಲ್ಲಿ ಬಿಎಸ್ಆರ್, ಮಹಾರಾಷ್ಟ್ರದಲ್ಲಿ ಶಿವಸೇನೆ, ಎನ್ಸಿಪಿ ಬಿಜೆಪಿಗೆ ತೊಡಕಾಗಿತ್ತು. ಅದರ ಭಾಗವಾಗಿ ಅವರು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು ಎನ್ಸಿಪಿಯನ್ನ ಇಬ್ಬಾಗ ಮಾಡಿ ಹಾಕಿದ್ದಾರೆ. ಅದರ ಬೆನ್ನಲ್ಲೇ ಕರ್ನಾಟಕದ ಕಡೆ ತಲೆ ಹಾಕಿದ್ದು ಇಲ್ಲಿ ಜೆಡಿಎಸ್ ಪಕ್ಷವನ್ನು ಮುಗಿಸೋಕೆ ಸ್ಕೆಚ್ ಹಾಕಿದಂತಿದೆ. ಬಿಜೆಪಿಯ ಈ ಷಡ್ಯಂತ್ರದ ಬಗ್ಗೆ ಕುಮಾರಸ್ವಾಮಿಯವರಿಗೆ ಅರಿವಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ನಿರೀಕ್ಷೆಯಂತೆ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾದರೆ ಜೆಡಿಎಸ್ ಕಥೆ ಮುಗಿದಂತೆ ಲೆಕ್ಕ. ಶಿವಸೇನೆ ಜೆಡಿಯುಗೆ ಆದ ಗತಿಯೇ ಜೆಡಿಎಸ್ಗೂ ಆಗಲಿದೆ. ಹೀಗಾಗಿ ಸದ್ಯದ ಜೆಡಿಎಸ್ ನಡೆಯನ್ನ ನೋಡಿದರೆ ಕರ್ನಾಟಕದ ಪ್ರಾದೇಶಿಕ ಪಕ್ಷವೊಂದು ತನ್ನ ಅವಸಾನವನ್ನ ತಾನಾಗಿಯೇ ಮೈ ಮೇಲೆ ಎಳೆದುಕೊಳ್ಳುತ್ತಿದೆ ಎಂದು ಬಣ್ಣಿಸಬಹುದು. ತಕ್ಷಣದ ರಾಜಕೀಯ ಲಾಭಕ್ಕಾಗಿ ಕುಮಾರಸ್ವಾಮಿಯವರು ಬಿಜೆಪಿ ಜೊತೆ ಕೈ ಜೋಡಿಸಿದರೆ ಜೆಡಿಎಸ್ಗೆ ಲಾಸೆ ಹೊರತು ಬಿಜೆಪಿಗೆ ಯಾವುದೇ ಲಾಸ್ ಆಗಲ್ಲ. ಜೆಡಿಎಸ್ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬಲ ಆದಷ್ಟು ಜೆಡಿಎಸ್ ವೀಕ್ ಆಗಲಿದೆ. ಅಲ್ಲದೆ ಮುಸ್ಲಿಮರು ಸೇರಿದಂತೆ ಜೆಡಿಎಸ್ ಜೊತೆಗಿರುವ ಜಾತ್ಯತೀತ ಮತಗಳು, ಬಿಜೆಪಿ ವಿರೋಧಿ ಮತಗಳು ಜೆಡಿಎಸ್ಗೆ ಇನ್ಮುಂದೆ ಸಿಗೋದಿಲ್ಲ. ಇದರಿಂದ 13%ಗೆ ಇಳಿದಿರೋ ಜೆಡಿಎಸ್ನ ಮತ ಪ್ರಮಾಣ 10ಕ್ಕಿಂತಲೂ ಕೆಳಕ್ಕೆ ಇಳಿಯಬಹುದು. ಅಲ್ಲದೆ ಜೆಡಿಎಸ್ನಲ್ಲಿರೋ ಮುಸ್ಲಿಂ ನಾಯಕರು, ಜಾತ್ಯತೀತ ನಾಯಕರು ಪಕ್ಷ ಬಿಟ್ಟು ಹೋಗುವ ಸಾಧ್ಯತೆಯೂ ಕೂಡ ಇದೆ. ಅಷ್ಟೇ ಯಾಕೆ, ದೇವೇಗೌಡರ ಕುಟುಂಬವೇ ಇಬ್ಬಾಗ ಆಗ್ಬೋದು. ಎಚ್.ಡಿ. ರೇವಣ್ಣ ಕೂಡ ಜೆಡಿಎಸ್ನಿಂದ ದೂರ ಸರಿದರೆ ಅಚ್ಚರಿ ಪಡಬೇಕಾಗಿಲ್ಲ. ಇವೆಲ್ಲವೂ ಘಟಿಸಿ ಹೋದರೆ ಕರ್ನಾಟಕದಲ್ಲಿ ಜೆಡಿಎಸ್ ಪಕ್ಷ ಅಳಿದೇ ಹೋಗುವ ಸಾಧ್ಯತೆ ಇದೆ. ಅಂತಿಮವಾಗಿ ಜೆಡಿಎಸ್ ಬಿಜೆಪಿ ಜೊತೆ ವಿಲೀನ ಆಗಬೇಕಾದ ಪರಿಸ್ಥಿತಿ ಬಂದಿರಬಹುದು. ಇದೆಲ್ಲ ಸಂಭವಿಸಬಾರದು ಎಂದಾದರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಗಾಢವಾದ ಯೋಚನೆ ಮಾಡಬೇಕು. 100 ಸಲ ಯೋಚನೆ ಮಾಡಬೇಕು. ಬಿಜೆಪಿ ಜೊತೆ ಸೇರುವ ಬಗ್ಗೆ ಚಿಂತನೆ ಮಾಡುವುದನ್ನು ಕುಮಾರಸ್ವಾಮಿ ನಿಲ್ಲಿಸಬೇಕು. ರಹಸ್ಯವಾಗಿ ಬಿಜೆಪಿ ಹೈಕಮಾಂಡ್ ಜೊತೆ ಸಂಪರ್ಕಿಸುವುದನ್ನು ಕೂಡ ನಿಲ್ಲಿಸಬೇಕು. ಅದಕ್ಕೂ ಮೊದಲು ಕುಮಾರಸ್ವಾಮಿಯವರು ತನ್ನ ಪಕ್ಷದ ಸಿದ್ಧಾಂತದಂತೆ, ಪಕ್ಷದ ಹೆಸರಿನಲ್ಲಿರುವಂತೆ ಜಾತ್ಯತೀತ ಪದದ ಅರ್ಥ ತಿಳಿದುಕೊಳ್ಬೇಕು. ಅದು ಬಿಟ್ಟು ಜಾತ್ಯತೀತ ಎಂದ್ರೇನು ಅಂತ ಪ್ರಶ್ನೆ ಕೇಳಿದರೆ ಆಗಲ್ಲ. ಕರ್ನಾಟಕದ ಮಣ್ಣಿನಲ್ಲಿ ಪ್ರಾದೇಶಿಕತೆಯ ಹೆಸರಲ್ಲಿ ರಾಜಕಾರಣ ಮಾಡಲು ಅಧಿಕಾರ ಹಿಡಿಯಲು ಈಗಲೂ ಅವಕಾಶ ಇದೆ. ಆ ಅವಕಾಶವನ್ನು ಜೆಡಿಎಸ್ ತಾನಾಗಿಯೇ ಕಳೆದುಕೊಳ್ಬಾರ್ದು ಅನ್ನೋದು ನಮ್ಮ ಸಲಹೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.